ನಮಸ್ತೆ. ನಮಸ್ಕಾರ ಸರ್. ಸರ್ ನಿಮ್ಮ ಹೆಸರು? ನಮ್ಮ ಹೆಸರು ಉಪೇಂದ್ರ ಕುಮಾರ್ ಅಂತ. ಸರ್ ಈ ಜುಪಿಟರ್ ಸ್ಕೂಟಿ ಬಗ್ಗೆ ಹೇಳ್ತೀರಾ? ಖಂಡಿತ ಸರ್, ಬನ್ನಿ ಸರ್. ಜುಪಿಟರ್ 113 cc ಬರುತ್ತೆ. ಇದಾದರೆ ನಿಮಗೆ ಇದರಲ್ಲಿ ನಿಮಗೆ ಜುಪಿಟರಲ್ಲಿ 4 ವೇರಿಯಂಟ್ ಬರುತ್ತೆ ಸರ್. 4 ವೇರಿಯಂಟಲ್ಲಿ ಒಂದು ಬೇಸಿಕ್ ವರ್ಷನ್ ಬಂದು SMW ಅಂತ ಬರುತ್ತೆ, ಸ್ಟೀಲ್ ಮೆಟಲ್ ವೀಲ್ ಅಂತ. ಇದೆಲ್ಲ ಅದು ಬಂದು ಬೇಸಿಕ್. ಇದೆಲ್ಲ ನಿಮಗೆ ಅಲಾಯ್ ವೀಲಲ್ಲಿ ಬರುತ್ತೆ ಸರ್. ಅಲಾಯ್ ವೀಲ್ ವಿತ್ ಡ್ರಮ್ ಬ್ರೇಕ್ ಬರುತ್ತೆ. ನೆಕ್ಸ್ಟ್ ಬಂದು ಅಲಾಯ್ ವೀಲ್ ವಿತ್ ಡಿಸ್ಕ್ ಬ್ರೇಕ್ ಬರುತ್ತೆ, ವಿತ್ ಸ್ಮಾರ್ಟ್ ಕನೆಕ್ಟ್ ಬರುತ್ತೆ ಸರ್. ವಿತ್ ಸ್ಮಾರ್ಟ್ ಕನೆಕ್ಟ್ ಬರುತ್ತೆ. ಇದರಲ್ಲಿದ್ರೆ ನಿಮಗೆ ಇದರಲ್ಲಿ ಡಿಜಿಟಲ್ ಮೀಟರ್ ವಿತ್ ಸ್ಮಾರ್ಟ್ ಕನೆಕ್ಟ್ ಬರುತ್ತೆ. ಡಿಜಿಟಲ್ ಮೀಟರ್ ವಿತ್ ಸ್ಮಾರ್ಟ್ ಕನೆಕ್ಟ್, ನ್ಯಾವಿಗೇಷನು ಪ್ರತಿಯೊಂದು ಇದೆ ಸರ್. ಬ್ಲೂಟೂತ್ ಕನೆಕ್ಟ್ ಮಾಡ್ಕೊಂಡ್ರೆ ನಿಮಗೆ ಪ್ರತಿಯೊಂದು ಬರುತ್ತೆ. ಇದರಲ್ಲಿ ಎಕೋ ಮೋಡು, ಪವರ್ ಮೋಡು ಎರಡೂ ಬರುತ್ತೆ. ಮತ್ತು ಇಂಟೆಲಿಗೋನು ಇದೆ ಸರ್. ಇದರಲ್ಲಿ ಇಂಟೆಲಿಗೋ ಮೀನ್ಸ್ ಇಂಜಿನ್ ಕಿಲ್ ಸ್ವಿಚ್ ಬರೋಲ್ಲ ಇದರಲ್ಲಿ. ಯಾಕೆ ಅಂದರೆ ಇಂಜಿನ್ ಕಿಲ್ ಸ್ವಿಚ್ ಏನಕ್ಕೆ ಬರೋಲ್ಲ ಅನ್ನೋದಾದರೆ, ನಾವು ಫಾರ್ ಎಕ್ಸಾಂಪಲ್ ಇವಾಗ ಒಂದು 2 ಕಿಲೋಮೀಟ್ರ್ 3 ಕಿಲೋಮೀಟ್ರ್ ಓಡಿಸಿರ್ತೀವಿ. ಲೈಕ್ ಫ್ರೆಂಡ್ಸ್ ಯಾರೋ ಅಪರೂಪಕ್ಕೆ ಫ್ರೆಂಡ್ಸ್ ಸಿಕ್ಕಿದ್ರು, ಅವ್ರ ಹತ್ರ ಮಾತಾಡ್ತಿರ್ತೀವಿ. ಇಲ್ಲ ಅಂತಂದರೆ ಸಿಗ್ನಲಲ್ಲಿ ಸ್ಟ್ರಕ್ ಆಗಿರ್ತೀವಿ. ಆ ಟೈಮಲ್ಲಿ ನಾವು ಕೀನ ಆಫ್ ಮಾಡಿ ಆನ್ ಮಾಡ್ಕೊಳ್ಳೋ ಟೈಮ್ ಇದಾದಾಗ 7 ಸೆಕೆಂಡ್ಸ್ ಆದಮೇಲೆ ನಿಮಗೆ ಆಟೋಮೆಟಿಕ್ಕಾಗಿ ಆಫ್ ಆಗಿ ಜಸ್ಟ್ ಎಕ್ಸ್ಲೇಟರ್ ಇದು ಮಾಡಿದ್ರೆ ನಿಮಗೆ ಇದಾಗುತ್ತೆ ಸರ್, ನಿಮಗೆ ಆನ್ ಆಗುತ್ತೆ. ಮತ್ತು ಇದರಲ್ಲಿ ನಿಮಗೆ ಈ ಕಡೆ ಮೊಬೈಲ್ ಚಾರ್ಜಿಂಗ್ ಪೋರ್ಟು ಕೊಟ್ಟಿರ್ತಾನೆ ಸರ್. ಮೊಬೈಲ್ ಚಾರ್ಜಿಂಗ್ ಪೋರ್ಟ್ ಕೊಟ್ಟಿರ್ತಾನೆ, ಮೊಬೈಲ್ ಚಾರ್ಜಿಂಗ್ ಪೋರ್ಟು. ಮತ್ತು ಇದರಲ್ಲಿ 2 ಲೀಟರ್ಸ್ ಹಿಡಿಯೋಷ್ಟು ಗ್ಲೋ ಬಾಕ್ಸ್ ಅಂತ ಕೊಟ್ಟಿರ್ತಾನೆ. ಮತ್ತು ನಿಮಗೆ ಇದರಲ್ಲಿ ಅಂಡರ್ ಸೀಟ್ ಕವರ್ ಆದರೆ ನಿಮಗೆ 33 ಲೀಟರ್ಸ್ ಅಷ್ಟು ಡಬಲ್ ಹೆಲ್ಮೆಟ್ ಇಡೋಷ್ಟು ಸ್ಪೇಸ್ ಕೊಟ್ಟಿರ್ತಾನೆ. ಮತ್ತು ಪುಷ್ ಪ್ಯಾಕ್ ಕೊಟ್ಟಿರ್ತಾನೆ ಸರ್. ಇದರಲ್ಲಿ ಪುಷ್ ಪ್ಯಾಕು ಸಪೋಸ್ ಇನ್ ಕೇಸ್ ಇದಕ್ಕಿಂತ ಒಂಚೂರು ಎತ್ತರವಾಗಿ ಏನಾದರೂ ನೀವು ಇಟ್ಕೊಂಡ್ರು ನಿಮಗೆ ಸೀಟು ನಿಮಗೆ ಎದ್ದಂಗೆ ಕಾಣಿಸಲ್ಲ. ಇದರಲ್ಲೇ ನಿಮಗೆ ಪುಷ್ ಪ್ಯಾಕ್ ಅಂತ 2 ರಿಂದ 3 ಇಂಚಷ್ಟು ಇದಾಗುತ್ತೆ ಸರ್, ನಿಮಗೆ ಎಕ್ಸ್ಪೆಕ್ಟ್ ಆಗುತ್ತೆ ಸರ್. ಇನ್ನು ಇದರ ಲೈಟ್ ಇದಕ್ಕೆ ಬಂದರೆ ನಾವು LED ಲೈಟ್ ಬರುತ್ತೆ ಸರ್. LED ಲೈಟು ಫ್ರಂಟು ಮತ್ತು ಬ್ಯಾಕ್ ಎರಡೂ ಕಡೆನೂ ಸೇಮ್ ಅದೇ ಥರನೇ ಬರುತ್ತೆ ಸರ್. ಫ್ರಂಟು ಮತ್ತು ಬ್ಯಾಕಲ್ಲೂ ಟೀ ಲ್ಯಾಂಪ್ ಬರುತ್ತೆ. ಮತ್ತು ಇಂಡಿಕೇಟ್ರ್ ಬರುತ್ತೆ ಸರ್. ಲೆಫ್ಟ್ ರೈಟ್ ಇಂಡಿಕೇಟರ್ ಬರುತ್ತೆ. ಮತ್ತು ಇದರಲ್ಲಿ ಹಜಾರ್ಡ್ ಲೈಟ್ ಅಂತ ಬರುತ್ತೆ. ಹಜಾರ್ಡ್ ಲೈಟ್ ಆದರೆ ಇಂಡಿಕೇಟ್ರಲ್ಲೇ ಸ್ವಿಚ್ನೇ ನಾವು ಜಸ್ಟ್ 5 ಸೆಕೆಂಡ್ವರೆಗೂ ಅದನ್ನು ಪ್ರೆಸ್ ಮಾಡಿ ಇಟ್ಕೊಂಡ್ರೆ ನಿಮಗೆ ಆನ್ ಆಗುತ್ತೆ ನೋಡಿ ಸರ್. ಇಂಡಿಕೇಟ್ರ್ 4 ಕಡೆ ನಿಮಗೆ ಇಂಡಿಕೇಟ್ರ್ ಆನ್ ಆಗುತ್ತೆ ಸರ್. ಸೊ ಮತ್ತೆ ಅದೇ ಇಂಡಿಕೇಟರ್ ಸ್ವಿಚ್ನ ಒಂದು ಸಲ ಪ್ರೆಸ್ ಮಾಡಿದ್ರೆ ಆಫ್ ಆಗುತ್ತೆ ಸರ್. ಸರ್ ಇದು ಕೀ ಬಂದು ಆಲ್ ಇನ್ ಒನ್ ಕೀ ಅಂತ ಬರುತ್ತೆ ನಿಮಗೆ. ಇದು ಆಲ್ ಇನ್ ಒನ್ ಕೀ ಬರುತ್ತೆ. ಸೊ ಆಮೇಲೆ ಡಬಲ್ ಸೈಡು ಸೆಂಟ್ರಲ್ ಲಾಕ್ ಆಗುತ್ತೆ ನೋಡಿ, ಈ ಕಡೆನೂ ಆಗುತ್ತೆ ಪ್ಲಸ್. ಮತ್ತು ಈ ಕಡೆ ತಿರುಗಿಸ್ಕೊಂಡು ಹಿಂಗೆ ಹಾಕಿದ್ರೂ ಡಬಲ್ ಸೈಡ್ ಕೀ ಲಾಕ್ ಆಗುತ್ತೆ. ಮತ್ತು ಫ್ಯೂಯಲ್ ಟ್ಯಾಂಕು ನಮ್ಮದು ಫ್ರಂಟಲ್ಲೇ ಕೊಟ್ಬಿಟ್ಟಿದ್ದಾನೆ. ಸೊ ಆಲ್ ಇನ್ ಒನ್ ಕೀಯಲ್ಲಿ ಜಸ್ಟ್ ಇದನ್ನು ಪ್ರೆಸ್ ಮಾಡಿ ಈ ಕಡೆ ಇದು ಮಾಡಿದ್ರೆ ಫ್ಯೂಯಲ್ ಟ್ಯಾಂಕ್ ಇಲ್ಲೇ ಬಂದುಬಿಡುತ್ತೆ ನಿಮಗೆ. ಮತ್ತು ಬೂಟ್ ಸ್ಪೇಸು ನಮಗೆ ಚೆನ್ನಾಗಿ ಕೊಟ್ಟಿದ್ದಾನೆ. ಇದರಲ್ಲಿ ನಮಗೆ ಆಲ್ಮೋಸ್ಟ್ ಒಳ್ಳೆ ಸ್ಪೇಸ್ ಕೊಟ್ಟಿದ್ದಾನೆ. ಮತ್ತು ಇದು ಹುಕ್ಕು ಕೊಟ್ಟಿದ್ದಾನೆ. ಇದರಲ್ಲಿ 2 kg ಆಗೋಷ್ಟು ಹುಕ್ ಕೊಟ್ಟಿದ್ದಾನೆ. ಸರ್ ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಎಷ್ಟಿದೆ ಸರ್ ಇದು? ಫ್ಯೂಯಲ್ ಟ್ಯಾಂಕ್ ಕೆಪಾಸಿಟಿ ಬಂದು 6 ಲೀಟ್ರ್ ಇದೆ. 6 ಲೀಟ್ರ್ ಬಟ್ 5.5 ಇದು ಫ್ಯೂಯಲ್ ಹಾಕಿಸ್ಕೋಬೋದು ಸರ್. ಸರ್ ಮೈಲೇಜ್ ಎಷ್ಟಿದೆ? ಮೈಲೇಜು ನಾವು ಹೇಳ್ತಾ ಇರೋದು 55 to 60 ಹೇಳ್ತಾ ಇದ್ದೀವಿ ಸರ್. ಹ್ಯಾಪಿ ಕಸ್ಟಮರ್ಸ್ ಬಂದು 50 to 55 ಹೇಳ್ತಾ ಇದ್ದಾರೆ ಸರ್. ಇದರದ್ದು ಎಕ್ಸ್-ಶೋರೂಮ್ ಪ್ರೈಸ್ ಬಂದು ನಿಮಗೆ 88,891 ಇದೆ. ಆನ್ ರೋಡ್ ಪ್ರೈಸ್ ಬಂದು 1,20,705 ರೂಪಾಯಿ ಆಗುತ್ತೆ ಸರ್. ಅದರಲ್ಲಿ ವಿತ್ ಇನ್ಕ್ಲೂಡ್ ಎಲ್ಲನೂ ಇನ್ಕ್ಲೂಡ್ ಆಗುತ್ತೆ. ಇನ್ಶೂರೆನ್ಸ್ ಆಗಲಿ, ಲೈಫ್ ಟೈಮ್ ರೋಡ್ ಟ್ಯಾಕ್ಸ್ ಆಗಲಿ, ಆಮೇಲೆ ರಿಜಿಸ್ಟ್ರೇಷನ್ನು, ನಂಬರ್ ಪ್ಲೇಟು, RC ಕಾರ್ಡು ಪ್ರತಿಯೊಂದು ವಿತ್ ಎಕ್ಸ್ಟ್ರಾ ಫಿಟ್ಟಿಂಗು, ಮ್ಯಾಂಡೇಟರಿ ಆಕ್ಸೆಸರೀಸು, ಆಪ್ಷನಲ್ ಆಕ್ಸೆಸರೀಸು ಎಲ್ಲ ಇನ್ಕ್ಲೂಡ್ ಆಗಿರುತ್ತೆ. ಡಿಸ್ಕೌಂಟು ನಮ್ಮ ಶೋರೂಮ್ ಕಡೆಯಿಂದ ಒಂದು ಸ್ಕ್ರ್ಯಾಚ್ ಕಾರ್ಡ್ ಆಫರ್ ಅಂತ ಮಾಡ್ತಾಯಿದ್ದೀವಿ. ಸೊ ಸ್ಕ್ರ್ಯಾಚ್ ಕಾರ್ಡ್ ಆಫರ್ ಬೇಡ ಅಂತಂದ್ರೆ ಒಳ್ಳೆ ಪ್ರೈಸಿಗೆ ಡಿಸ್ಕೌಂಟ್ ಮಾಡಿ ಕೊಡ್ತಾಯಿದ್ದೀವಿ ಸರ್. ಮತ್ತು ನಿಮ್ಮ ಚಾನಲ್ ಕಡೆಯಿಂದ ಬಂದರೂ ಒಳ್ಳೆ ಡಿಸ್ಕೌಂಟ್ ಮಾಡಿ ಕೊಡ್ತೀವಿ. ಶೋರೂಮ್ ಕಡೆಯಿಂದ ಸ್ಕ್ರ್ಯಾಚ್ ಕಾರ್ಡ್ ಅಂದರೆ ಏನೇನು ಆಫರ್ ಇದೆ ಸರ್? ಸೊ ಶೋರೂಮಲ್ಲಿ ನಮಗೆ ಸ್ಕ್ರ್ಯಾಚ್ ಕಾರ್ಡ್ ಆಫರ್ ಅಂದರೆ ನಾವು ಹೋಮ್ ಅಪ್ಲೈನ್ಸಸ್ ಮಾಡಿಟ್ಟಿದ್ದೀವಿ ಸರ್. ಅದರಲ್ಲಿ ಸೊ ಅದರಲ್ಲಿ ಇಷ್ಟು ಐಟಮ್ಸು ಬರ್ತವೆ ಸರ್. ಇಷ್ಟರಲ್ಲಿ ಯಾವುದಾದ್ರೂ ಒಂದು ಬಂದೇ ಬರ್ತವೆ ಸರ್. ಇನ್ನು ನನಗೆ ಇದರಲ್ಲಿ 4 ಹೋಮ್ ಅಪ್ಲೈನ್ಸಸ್ ಬರಬೇಕು. ಲೈಕ್ ರೆಫ್ರಿಜಿರೇಟ್ರು, ಮತ್ತು ವಾಷಿಂಗ್ ಮಿಷಿನು, ಒಂದು ಗ್ರೈಂಡರು ಮತ್ತು ಮೊಬೈಲು, 4 ಐಟಮ್ ಬರಬೇಕು ಸರ್. ಸರ್ ಜುಪಿಟರಲ್ಲಿ 125cc ಬೈಕ್ ಇದೆ ಅಂದ್ರಲ್ಲ, ಅದ್ರ ಬಗ್ಗೆ ಹೇಳ್ತೀರಾ? ಬನ್ನಿ ಸರ್. ಇದೆ
ಸರ್ ಜುಪಿಟರಲ್ಲೇ ಇಷ್ಟೊತ್ತು ನಾವು ಇದನ್ನು ಎಕ್ಸ್ಪ್ಲೇನ್ ಮಾಡಿದ್ದು ಇದು 113 cc ಬರುತ್ತೆ. ನೀವು ಕೇಳಿದ್ದು ಇವಾಗ 125 ಬರುತ್ತೆ. 125 ಅಲ್ಲಾದರೆ ಇದು ಬರುತ್ತೆ ಸರ್. ಸೇಮ್ ಆ್ಯಸ್ ಇಟ್ ಈಸ್ ಇದರಲ್ಲಿ 130ನಲ್ಲಿ ಏನು ಸ್ಪೆಸಿಫಿಕೇಷನ್ ಇತ್ತು ಸೇಮ್ ಆ್ಯಸ್ ಇಟ್ ಈಸ್ ಬರುತ್ತೆ ಸರ್ ಇದರಲ್ಲಿ. ಬಟ್ ಇದರಲ್ಲಿ ಏನಾಗುತ್ತೆ ಅಂದರೆ ಮೀಟರ್ ಮಾತ್ರ ನಿಮಗೆ ಸೆಮಿ ಡಿಜಿಟಲ್ ಮೀಟರ್ ಬರುತ್ತೆ ಸರ್. ಇದರಲ್ಲಿ ಸೆಮಿ ಡಿಜಿಟಲ್ ಮೀಟರ್ ಬರುತ್ತೆ. ಇದರಲ್ಲಿ ಸೆಮಿ ಡಿಜಿಟಲ್ ಮೀಟರ್ ಬರುತ್ತೆ, ಡಿಜಿಟಲ್ ಮೀಟರ್ ಬರುತ್ತೆ, ಅನಲಾಗ್ ಮೀಟರ್ ಬರುತ್ತೆ. ಇದನ್ನು ನಾವು ನಮ್ಮಿದರಲ್ಲಿ ಸೆಮಿ ಡಿಜಿಟಲ್ ಮೀಟರ್ ಅಂತ ಹೇಳ್ತೀವಿ ಸರ್. ಇನ್ನು ಉಳಿದಂತೆಲ್ಲ ಸೇಮ್ ಬರುತ್ತೆ. ಬಟ್ ಅದರಲ್ಲಿ ನಿಮಗೆ ಡ್ರಮ್ ಬ್ರೇಕ್ ಬರುತ್ತೆ, ಇದರಲ್ಲಿ ನಿಮಗೆ ಡಿಸ್ಕ್ ಬ್ರೇಕ್ ಬರುತ್ತೆ ಸರ್. ಇಲ್ಲಾದರೆ ಡಿಸ್ಕ್ ಬ್ರೇಕ್ ಬರುತ್ತೆ. 220 mm ಡಿಸ್ಕ್ ಬ್ರೇಕ್ ಬರುತ್ತೆ ಸರ್. ಸರ್ ಅದು ಟಾಪ್ ಸ್ಪೀಡ್ ಎಷ್ಟು ಹೋಗುತ್ತೆ, ಇದು ಎಷ್ಟು ಹೋಗುತ್ತೆ ಸರ್? ಅದು ನಿಮಗೆ ಟಾಪ್ ಸ್ಪೀಡು 110 ಹೋಗುತ್ತೆ ಸರ್. ಇದು ನಿಮಗೆ 112 ಹೋಗುತ್ತೆ ಸರ್. ಥ್ಯಾಂಕ್ ಯು ಸರ್.